ಗುರು ಅಂದ್ರೆ ದೇವರ ಸಮಾನ ಅಂತಾರೆ. ಅಂತಹ ಗುರುವೇ ತಾನೇ ಪಾಠ ಹೇಳಿಕೊಟ್ಟ ವಿದ್ಯಾರ್ಥಿನಿಯ ಜೊತೆ ಎಸ್ಕೇಪ್ ಆಗಿರುವಂತಹ ಘಟನೆ ನಡೆದಿದೆ. ಇನ್ನು ಹುಡುಗಿ ಮನೆಯಲ್ಲಿ ಡೇಟ್ ಫಿಕ್ಸ್ ಮಾಡ್ತಿದ್ದಂತೆ ಆಕೆಯ ಜೊತೆ ಎಸ್ಕೇಪ್ ಆಗಿದ್ದು ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ವಿದ್ಯಾರ್ಥಿನಿ ಜೊತೆಯೇ ಶಿಕ್ಷಕನ ಲವ್ವಿ ಡವ್ವಿ, ಮದುವೆ ಫಿಕ್ಸ್ ಆಗಿದ್ದೆ ತಡ ಶಿಕ್ಷಕನ ಜೊತೆ ಜೂಟ್. ಹೀಗೆ ಮಾಡಿದ ತಪ್ಪಿಗೆ ತಲೆ ಬಗ್ಗಿಸಿಕೊಂಡು ಹೋಗ್ತಿರೋ ಈತನ ಹೆಸರು ಪ್ರವೀಣ್ ಅಂತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಪ್ರತಿಷ್ಠಿತ ಖಾಸಗಿ ಶಾಲೆಯಲ್ಲಿ ಕನ್ನಡ ಮೇಷ್ಟ್ರು, ಜೊತೆಯಲ್ಲಿ ಎನ್ಸಿಸಿ ತರಬೇತುದಾರ ಸಹ. ಕನ್ನಡ ಪಾಠ ಮಾಡ್ತಾ ಶಿಸ್ತಿನ ಪಾಠ ಹೇಳಿಕೊಡಬೇಕಿದ್ದ ಶಿಕ್ಷಕ ತಮ್ಮ ಶಾಲೆಯ ವಿದ್ಯಾರ್ಥಿನಿಯ ಜೊತೆಯಲ್ಲೇ ಹಲವು ವರ್ಷಗಳಿಂದ ಪ್ರೀತಿ ಪ್ರೇಮ ಅಂತ ಕದ್ದು ಮುಚ್ಚಿ ಪ್ರಣಯದಾಟ ಆಡಿಕೊಂಡು ಬಂದಿದ್ದಾನೆ. ಇದನ್ನ ಏನೂ ಅರಿಯದ ವಿದ್ಯಾರ್ಥಿನಿಯ ಮನೆಯವರು ವರನನ್ನ ನೋಡಿ ಆಗಸ್ಟ್ 11ಕ್ಕೆ ಮದುವೆ ನಿಶ್ಚಯ ಮಾಡಿದ್ರು. ಆದ್ರೆ ಮದುವೆ ಫಿಕ್ಸ್ ಆಗ್ತಿದ್ದಂತೆ ಶಿಕ್ಷಕ ಪ್ರವೀಣ್ ವಿದ್ಯಾರ್ಥಿನಿ ಜೊತೆ ಎಸ್ಕೇಪ್ ಆಗಿದ್ದ. ದೆಹಲಿಗೆ ಹೋಗಿ ಒಂದಷ್ಟು ದಿನ ಕಾಲ ಕಳೆದು ಬೆಂಗಳೂರಿಗೆ ವಾಪಸ್ ಬಂದಿದ್ರು. ಈತ ವಿದ್ಯಾರ್ಥಿನಿ ಮನೆಯವರು ಮದುವೆ ಇಷ್ಟ ಇಲ್ಲ ಅಂತ ಯಾರೋ ಯುವಕನ ಜೊತೆಯಲ್ಲಿ ಹೋಗಿರಬೇಕು ಅಂದುಕೊಂಡಿದ್ರು. ಆದ್ರೆ ಕೊನೆಗೆ ಪೊಲೀಸರು ಇಬ್ಬರನ್ನು ಹುಡುಕಿ ಕರೆ ತಂದಾಗಲೇ ಗೊತ್ತಾಗಿದ್ದು ತಮ್ಮ ಮಗಳು ಹೋಗಿದ್ದು ಶಿಕ್ಷಕನ ಜೊತೆಯಲ್ಲಿ ಅಂತ. ಇದರಿಂದ ಮನೆಯವರು ಸಹ ಶಾಕ್ ಆಗಿದ್ದಾರೆ. ಶಿಕ್ಷಕನಿಗೆ ಮದುವೆಯಾಗಿ 2 ಮಕ್ಕಳು, ಆದರೂ ವಿದ್ಯಾರ್ಥಿನಿ ಜೊತೆ ಪ್ರಣಯದಾಟ. ಎಸ್, ಶಿಕ್ಷಕ ಪ್ರವೀಣ್ಗೆ ಈಗಾಗಲೇ ಮದುವೆಯಾಗಿ 2 ಮಕ್ಕಳಿದ್ದಾರೆ. ಆದರೂ ವಿದ್ಯಾರ್ಥಿನಿ ಜೊತೆ ಪ್ರಣಯದಾಟ ಆಡಿ ಆಕೆಯ ಬಾಳಲ್ಲಿ ಚೆಲ್ಲಾಟವಾಡಿದ್ದಾನೆ. ಈತ ಹೆಂಡತಿ ಸಹ ದೊಡ್ಡಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಗಂಡನ ವಿರುದ್ಧ ದೂರು ನೀಡಿದ್ದಾಳೆ. ಒಟ್ನಲ್ಲಿ ಪಾಠ ಮಾಡಿದ ಶಿಕ್ಷಕನೇ ವಿದ್ಯಾರ್ಥಿನಿಯ ಜೊತೆ ಪ್ರಣಯದಾಟ ಆಡಿ ಈಗ ಪೊಲೀಸರ ಅತಿಥಿಯಾಗಿದ್ದು ಇಡೀ ಶಿಕ್ಷಕ ಸಮುದಾಯವೇ ತಲೆ ತಗ್ಗಿಸುವಂತಾಗಿದೆ. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಮುದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.